ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಕದ್ರಿ ಮಂಜುನಾಥ ದೇವಸ್ಥಾನ ದರ್ಶನ ಆಯಿತು. ನೆಕ್ಸ್ಟು ಇವಾಗ ಉಡುಪಿಗೆ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಲಾಸ್ಟ್ ವ್ಲಾಗ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮಾರ್ನಿಂಗೇ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅಲ್ಲೇ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದು. ಇಲ್ಲಿಗೆ ಬಂದಿದ ತಕ್ಷಣ ಡೈರೆಕ್ಟ್ ದರ್ಶನಕ್ಕೆ ಹೊರಟಿದ್ದೀವಿ. ಇವಾಗ ಎತ್ಕೊಂಬಗಿನ ಐಸ್ ಕ್ರೀಮ್ ತಿಂದಿರೋದೆಲ್ಲ ಬಂದ್ಬಿಡ್ಬೇಕು. ಅಲೋಕ್ ಎತ್ಕೊಂಡಿದ್ದಾನೆ. ಇದು ಹೊರಕ್ಕೆ ದಾರಿ. ತುಳಸಿ ಗಿಡ ಇದು ನೋಡು. ಕ್ಯಾಮ್ರಾದಲ್ಲಿ ತೆಗೆಸ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಡೋದು. ಅದಕ್ಕೆ ಟಿಫನ್ ಮುಗಿಸ್ಕೊಂಡು ಎಲ್ಲಿ ಹೊರಟೆ? ಮಲ್ಪೆ ಬೀಚ್ ಹೋಗ್ತಾ ಇದೀವಿ. ಅಲ್ಲೆಲ್ಲ ಫುಲ್ಲು ಆಟ ಆಡೋದೆಲ್ಲ ಆಟ ಆಡ್ಕೊಂಡು ಅಲ್ಲಿಂದ ಮರವಂತೆ ಬೀಚು. ಗೇಮ್ಸ್ ಎಲ್ಲಿರೋದು? ಏನ್ ತರ ಐತೆ ಮಲ್ಪೆ? ಉಡುಪಿಲಿ ದರ್ಶನ ತುಂಬ ಚೆನ್ನಾಗಾಯಿತು. ಪಾಪು ಏನೋ ತೊಗೋಬೇಕು ಅಂತ ಹೇಳ್ತಿದ್ರು, ಶಾಪಿಂಗ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಮಾತ್ರ ತೊಗೊಂಡ್ವಿ, ನಮಗೇನು ತೊಗೊಂಡಿಲ್ಲ, ತುಂಬ ಕಾಸ್ಟ್ಲಿ ಇತ್ತು. ಸೊ ಅದಕ್ಕೆ ತೊಗೊಳ್ಳಿಲ್ಲ ನಾವು. ಈಗ ನೆಕ್ಸ್ಟು ಮಲ್ಪೆ ಬೀಚಿಗೆ ಹೊರಟಿದ್ದೀವಿ. ನಿಮ್ಮ ರಘುವೀರ್ ದೇಸಾಯಿ ಸಿನಿಮಾ ಇಲ್ಲಿ ಹೋಗ್ರಿ. ನೀರಲ್ಲಿ ಆಡೋದು ಬೇಡ ಅಂದ. ಅದು ಬರ್ಕೊಂಡು ಬಸ್ ಹೋಗೋಣ ಬಾ. ಕಾಲೇಜ್ ತಿರುಗಿ ಈ ಗೇಮ್ ಆಡೋದಕ್ಕೆ ನಾವು 3 ಜನ ಮಾತ್ರ ಹೋಗಿದ್ದು. ಅಲೋಕ ಬಂದಿರಲಿಲ್ಲ, ಮಕ್ಕಳು ನೋಡ್ಕೋತಾ ಇದ್ದ. ಮಕ್ಕಳು ಇಬ್ಬರೂ ಮಣ್ಣಲ್ಲಿ ಎರ್ಚಾಡ್ಕೋತಾ ಇದ್ರು. ಅದನ್ನು ಅವನಿಗೆ ಹೇಳ್ತಾ ಇದ್ದೀವಿ, ಅಲ್ಲಿ ನೋಡು ಮಕ್ಕಳು ನೋಡು ಅಂತ ಅಂದ್ಬಿಟ್ಟು. ಗೇಮ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ನೆಕ್ಸ್ಟ್ ಇನ್ನೊಂದು ಗೇಮ್ ಆಡಿದ್ವಿ ಬನಾನಾ ರೈಡು. ಅದರಲ್ಲಿ ಅವರೇ ಅಲ್ಲಿ ಬೀಳಿಸ್ಬಿಡ್ತಾರೆ, ಅಲ್ಲಿಂದ ಸ್ವಿಮ್ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ, ಯಾರಾದರೂ ಹೋದರೆ ಟ್ರೈ ಮಾಡಿ. ಬೀಚಲ್ಲಿ ಚೆನ್ನಾಗಿ ಆಟಾಡಿಕೊಂಡು ನಾವು ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಮರವಂತಿ ಬೀಚಿಗೆ ಬಂದಿದ್ವಿ. ಈ ಪ್ಲೇಸು ಫೋಟೋಶೂಟ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಸ್ವಲ್ಪ ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಂಡ್ ಇದೇ ಬೀಚ್ ಹತ್ರ ಸಪ್ತಸಾಗರದಾಚೆ ಮೂವಿ ಶೂಟಿಂಗ್ ಕೂಡ ನಡೆದಿದ್ದು ಅಂತ ಗೊತ್ತಾಯಿತು. ಆ್ಯಂಡ್ ಇಲ್ಲಿ ಫೋಟೋಶೂಟ್ ಮಾಡಿಸಿದ್ನೆಲ್ಲನೂ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಎಷ್ಟು ಏಡಿಕಾಯಿ ಇದ್ದಾವೆ ಅಂತಂದರೆ ಈ ಕಲ್ ಮೇಲೆಲ್ಲ ಜಾಸ್ತಿ ಬರ್ತಿತ್ತು. ಬಟ್ ಹಿಡಿಯೋದಕ್ಕೆ ಹೋದರೆ ಸಿಗ್ತಾಯಿರಲಿಲ್ಲ, ತುಂಬ ಫಾಸ್ಟಾಗಿ ಓಡ್ತಾವೆ ಅವು. ಬಟ್ ಒಂದೂ ಸಿಕ್ಕಿಲ್ಲ. ಅಲೆ ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ಏಡಿಕಾಯಿ ಬರ್ತಿದ್ದೋ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ ನಾವು. ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ಮುರುಡೇಶ್ವರ ಹೋಗ್ತಾ ಇದ್ದೀವಿ ನಾವು. ಮುರುಡೇಶ್ವರದಲ್ಲೇ 1 ಡೇ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಕ್ಕೊಂದು ಫ್ರೆಂಡ್ ಇದ್ದರು, ಹೋಮ್ ಸ್ಟೇಗೆ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಇವಾಗ. ಸಭಾಭವನ ಐತಲ್ಲ ಲೆಫ್ಟ್ ಸೈಡಲ್ಲಿ, ಮಾದೇಶ್ವರ ಹೋಮ್ ಸ್ಟೇ. ಮುರುಡೇಶ್ವರ ಹೋಮ್ ಸ್ಟೇ. ಟೆಂಪಲ್ ಹಿಂದೆ ನೋಡಿ ರೈಟ್ ಸೈಡು. ಯಾವುದು? ರೈಟ್ ಸೈಡ್ ಲೆಫ್ಟಾ? ಏನು ಏನಿಲ್ಲ, ನಾವು ಮಾಡ್ಕೊಂಡು ಯಾವ ಹೋಮ್ ಸ್ಟೇ? ಇಲ್ಲ, ಒಡೆಯ ಒಡೆಯ ಫಾರ್ಮ್ ಹೌಸ್ ಹೋಗ್ತಾ ಇದ್ದೀವಿ. ಸ್ಟೇ ಹತ್ರ ರೀಚ್ ಆದ್ವಿ. ಆ್ಯಂಡ್ ಸ್ಟಾರ್ಟಿಂಗ್ ಬಂದಿದ ತಕ್ಷಣವೇ ರೂಮ್ಗೆ ಚೆಕ್ ಇನ್ ಆಗೋದಕ್ಕೆ ಮುಂಚೆ ಡೀಟೇಲ್ಸ್ ಎಲ್ಲ ಬರೆಸ್ಕೊಂಡು ಆ್ಯಂಡ್ ಅಮೌಂಟು ಕೂಡ ಆವಾಗಲೇ ಪೇ ಮಾಡಿಸ್ಕೊಬಿಡ್ತಾರೆ. ಚೆಕ್ಔಟ್ ಆಗಬೇಕಾದ್ರೆ ಏನು ಪೇ ಮಾಡೋಂಗಿಲ್ಲ, ಟೋಟಲ್ ಇವಾಗಲೇ ಪೇ ಮಾಡಿಸ್ಕೊಂಡಿದ್ರು. ಸೊ ಅದಕ್ಕೆ ಚೆಕ್ಔಟ್ ಆಗಬೇಕಾದ್ರೆ ಏನು ಪೇ ಮಾಡೋಂಗಿರಲಿಲ್ಲ ನಾವು. ತುಂಬ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಮಾತ್ರ ನಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ರೂಮ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ಹಾಲ್ ಇದೆ. ಹಾಲಲ್ಲಿ 1 ಬೆಡ್ಡು, 1 ಮಿರರ್ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲೊಂದು ವಾಶ್ ಬೇಷನ್ ಇದೆ. ಆ್ಯಂಡ್ ಅಲ್ಲಿ ಒಂದು ಚಿಕ್ಕ ಮಿರರ್ ಹಾಕಿದ್ದಾರೆ ಅಷ್ಟೇ. ಇದು ವಾಶ್ರೂಮು ಅಷ್ಟೇ, ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಚೆ ಬಾಲ್ಕನಿ ಟೈಪಲ್ಲಿದೆ. ಗಿಡ ಮರ ಇರೋದಕ್ಕೋಸ್ಕರ ತುಂಬ ಇಷ್ಟ ಆಯಿತು ನನಗೆ. ನಾವು ಹೋಗೋದಕ್ಕೆ ಮುಂಚೆ ಕೆಳಗಡೆ ಫುಲ್ಲೆಲ್ಲ ಫಿಲ್ ಆಗೋಗಿತ್ತು. ನಾವು ಮೇಲ್ಗಡೆ ತೊಗೊಂಡಿದ್ವಿ ರೂಮ್ಸ್ನ. ಹೆಂಗೂ ನೈಟ್ ಸ್ಟೇ ಆಗ್ತೀವಲ್ಲ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ ದರ್ಶನ ಮುಗಿಸ್ಕೊಂಡು ನೈಟ್ ಡಿನ್ನರಿಗೆ ನಾವೇ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ, ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಂದ್ವಿ. ಅಲೋಕ ಅಷ್ಟರಲ್ಲಿ ಫಿಶ್ಶು ಮತ್ತು ಏನೇನು ಬೇಕು ಡಿನ್ನರ್ಗೆ ಐಟಮ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ದ. ಅವನು ಬಂದಾದಮೇಲೆ ಸ್ನ್ಯಾಕ್ಸ್ ತಿಂದ್ಕೊಂಡು ನಾವಿವಾಗ ವಾಪಸ್ಸು ರೂಮ್ಗೆ ರಿಟರ್ನ್ ಆಗ್ತಾಯಿದ್ದೀವಿ. ತಗೊಳ್ತೀನಿ ನೀವು ಹೇಳಬಾರ್ದಲ್ಲ, ತಗೊಳ್ತೇನೆ ಹತ್ರ ಹೊಡೆದಾಕ್ಬಿಡ್ತೀನಿ ನಾನು. ಈಗ ಒಂದು ರೂಮಲ್ಲಿ ಬಟ್ಟೆ ಅವಲ್ಲ ನಿಮ್ಮ ಯಾವ್ಯಾವ ಎತ್ಕೊಂಡು ಒಣಗಾಕೋಬಿಡಿ. ಒಣಗಾಕ್ಬಿಡಿ ಎಲ್ಲ ನಿಮ್ಮ ರೂಮ್ಗೆ ಹೋಗ್ಬಿಡಿ. ಅಲ್ಲಿ ಬಂದ್ಬಿಟ್ಟವ್ರು ಯಾರು ಬಂದಿಲ್ಲ. 2 ಕಾರ್ ಬಂದೈತೆ ಅಷ್ಟೇ ಇರ್ಲಿ ಇವು ಈ ಕಡೆ. ನೈಟು ಡಿನ್ನರ್ಗೆ ಫಿಶ್ ತವಾ ಫ್ರೈ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಸೊ ಅಲೋಕನೇ ಎಲ್ಲ ಮಾಡಿದ್ದು, ಅವನು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ. ಆ್ಯಂಡ್ ತವಾ ಫ್ರೈ ನಾವೆಲ್ಲ ತಿನ್ಕೊಂಡ್ವಿ. ಬಟ್ ನಾನು ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು
12 ಚೆಕ್ಔಟ್ ಆಗಬೇಕಿತ್ತು. ಸೊ ಕರೆಕ್ಟಾಗಿ 12 ಚೆಕ್ಔಟ್ ಆಗ್ತಾಯಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಹೊನ್ನಾವರ್ಗೆ ಹೊರಟಿದ್ದೀವಿ. ಅಪ್ಸರಕೊಂಡ ಕಡಲಧಾಮ. ಸುಮ್ನಿರೋ ಊದ್ಬೇಡ ಚಿನಿ. ವಾಯ್ಸ್ ಓವರ್ ಕಟ್ಗಳು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆನ್ ದಿ ವೇ ಹೋಗ್ತಾ ಅಪ್ಸರಕೊಂಡ ಫಾಲ್ಸ್ಗೆ ಹೋಗಿದ್ವಿ. ಬಟ್ ಅಲ್ಲಿ ನೀರು ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ಹೋದ್ರೂ ವೇಸ್ಟು ಅಂತ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಹೊನ್ನಾವರ್ಗೆ ಹೋಗ್ತಾ ಇದ್ದೀವಿ ನಾವಿವಾಗ. ನನ್ ಕೋಪ ನೋಡಿಲ್ಲ ನೀನು. ಎತ್ಕೊಡು ಅದನ್ನ, ಕೊಂದೆ ಎತ್ಕೊಡು ಅವಳಿಗೆ ಏನ್ ಮಾಡ್ತಾಳ ನೋಡು ಅಂತ. ಇಲ್ಲ ಅವಳು ಎತ್ಕೋಬೇಕು. ಹೋಗಿ ಎತ್ಕೋ, ಹೊಡೆದ್ಬಿಡ್ತೀನಿ ನಾನು. ಹತ್ಬೇಕು ಪಟಾಪಟ್ನೆ. ಸ್ಟಾಪ್. ನಿಮ್ ಬ್ಲಾಗರೆಲ್ಲ ಯಾವಾಗಲೂ ಅಳ್ತಾನೆ ಇರೋದಾ? ಯಾವಾಗ ಅಳದೆ ಅಪ್ಪೋ ಮಮ್ಮಿ. ಏನಿದು ಏನಿದು? ಕ್ರಿಸ್ಮಸ್ಗಾ? ಇಲ್ಲ, ಇವ್ರ ಕಡೆ ಹಬ್ಬಕ್ಕೇನೋ ಮಾಡ್ತಾರಂತ. ಕಮಲ ಅಳ್ಳ ತರದು. ಕಮಲ ಅಳ್ಳ ತರನಾ? Cinema, come on. ನೀನ್ ಕೈ ಹಾಕ್ಬೇಡ ಈ ಕಡೆ. ಎಲ್ಲೋದ್ರು? ಇಲ್ಲಿ. ಸಖತ್ ಚಳಿ. ಕೂಚಮ್ಮ ಇಲ್ಲಿ. ಸಿಟ್. ನಾನು ಕೂಚಂತೀನಿ, ಕೂಚೋ. ನೈಟು ಡಿನ್ನರ್ ಮುಗಿಸ್ಕೊಂಡು ಇವಾಗ ಮನೆಗೆ ರಿಟರ್ನ್ ಹೊರಟಿದ್ದೀವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.